ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಟಾಪಿಕ್ ಬಂದು ಜನ್ರೇಟರ್ ವ್ಯವಸ್ಥೆ ಬಗ್ಗೆ. ಅಂದರೆ ಕೆಲವರು ನನ್ನ ಅಡಿಕೆ ಸಸಿಗಳ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿದ್ರಿ, ಯಾವ ಊರು ನಿಮ್ಮದು ಅಂತೇಳ್ಬಿಟ್ಟಂತ. ನಮ್ಮದು ಸಿಂಗಿಟ್ಕೆರೆ ಹತ್ತಿರ ರಂಗಾಪುರ ಅಂತಕ್ಕಂಥ ಒಂದು ವಿಲೇಜು. ಇದು ನಮ್ಮದು ಹಳ್ಳಿ, ನಮ್ಮದು ಸಪ್ತಗಿರಿ ನರ್ಸರಿ, ನಮ್ಮ ಮನೆಯ ಹೆಸರು ಸಪ್ತಗಿರಿ ನಿಲಯ. ಮತ್ತು ಕೆಲವರು ಕಮೆಂಟ್ ಕೂಡ ಮಾಡಿದ್ರಿ, ಫೋನ್ ಕೂಡ ಮಾಡಿದ್ರಿ, ಅಡಿಕೆ ಸಸಿಗಳು ಅವೈಲೇಬಲ್ ಇದೆಯಾ ಅಂತ. ಖಂಡಿತವಾಗ್ಲೂ ಅಡಿಕೆ ಸಸಿಗಳು ಅವೈಲೇಬಲ್ ಇದೆ. ಬನ್ನಿ, ಕೆಲವರು ವೀಡಿಯೋಸ್ಗಳ್ನು ಕೂಡ ಹಾಕಿಸ್ಕೊಂಡ್ರಿ, ಫೋಟೋಸ್ಗಳ್ನು ಕೂಡ ಹಾಕಿಸ್ಕೊಂಡ್ರಿ. ಬನ್ನಿ, ನಿಜವಾಗ್ಲೂ ಖಂಡಿತವಾಗ್ಲೂ ಕೂಡ ಅಡಿಕೆ ಸಸಿಗಳು ಕೂಡ ಅವೈಲೇಬಲ್ ಇದೆ, ದಾಳಿಂಬೆ ಸಸಿಗಳು ಕೂಡ ಅವೈಲೇಬಲ್ ಇದೆ. ಇವತ್ತು ಆ ವಿಚಾರ ಬಿಟ್ಟು ಬೇರೆ ವಿಚಾರ, ಅಂದರೆ ಒಂದು ಜನ್ರೇಟರ್ ವ್ಯವಸ್ಥೆ ಬಗ್ಗೆ. ಅಂದರೆ ನಮ್ಮಲ್ಲಿ ಎರಡು ರೀತಿಯ ಒಂದು ಜನ್ರೇಟರ್ ವ್ಯವಸ್ಥೆ ಇದೆ. ಒಂದು 2 ಪೇಜ್ ಮತ್ತು 3 ಪೇಜ್ ಜನ್ರೇಟರ್ ವ್ಯವಸ್ಥೆ ಇದೆ. 2 ಪೇಜ್ ಬಂದು ಆಲ್ರೆಡಿ ಒಂದು 3 ವರ್ಷ ಆಗಿದೆ ಬಂದು. 3 ಪೇಜ್ ಜನ್ರೇಟರು ಈಗ ರೀಸೆಂಟಾಗಿ 1 ವೀಕ್ ಆಯಿತು ಅದನ್ನು ತೊಗೊಂಡು ಬಂದು ಕೇಳ್ತಾಯಿದ್ರು, 3 ಪೇಜ್ ಜನ್ರೇಟರು ಬೇಕಿತ್ತು ನಮಗೆ ಅಂತ. ಹಾಗಾಗಿ 3 ಪೇಜ್ ಜನ್ರೇಟರ್ನು ಕೂಡ ತೊಗೊಂಡು ಬಂದಿದ್ದೀವಿ. ಹಾಸನಲ್ಲಿ ಸೆಕೆಂಡ್ ಹ್ಯಾಂಡಲ್ ಶೋರೂಮ್ ಇದೆ ಹಾಸನಲ್ಲಿ ಜನ್ರೇಟರ್ದು, ಅಲ್ಲಿ ತೊಗೊಂಡು ಬಂದಿರೋದು. ಕಿರ್ಲೋಸ್ಕರ್ ಕಂಪನಿಯ 20 KV ಕೆಪಾಸಿಟಿ ಇರೋ ಅಂಥ ಜನ್ರೇಟರ್. ಅಂದರೆ 7 HP ಮೋಟರನ್ನು, 2 ಮೋಟರನ್ನು ಏಕಕಾಲದಲ್ಲಿ ಓಡಿಸ್ಬೋದಾಗಿರ್ತಕ್ಕಂಥ ಜನ್ರೇಟರು. ಬನ್ನಿ ಆ ವಿಡಿಯೋ ನೋಡ್ಕೊಂಬರೋಣ. ಅಂದರೆ ಅದು ಸೆಕೆಂಡ್ ಹ್ಯಾಂಡಲ್ ನಾವು ತೊಗೊಂಡು ಬಂದಿದ್ದು ಕಿರ್ಲೋಸ್ಕರ್ ಕಂಪ್ನಿಯ ಒಂದು ಜನ್ರೇಟರು. ಅದು ತಂದಾಗ ಯಾವ ರೀತಿ ಇತ್ತು, ಅದನ್ನು ನಾವು ಯಾವ ರೀತಿ ಮಾಡ್ಯುಲೇಟನ್ನು ಮಾಡಿದ್ದೀವಿ. ಅಂದರೆ ನಾವು ಯಾವ 2 ಪೇಜ್ ಜನ್ರೇಟರ್ನ ಯಾವ ರೀತಿ ಮಾಡ್ಕೊಂಡ್ವಿ ಅಂದರೆ, ಈಗ ಟ್ಯಾಕ್ರಿಲಿ ಹೇಳ್ಕೊಂಡು ಹೋಗ್ಬೋದು, ಟಾಟಾ AC ಇದ್ದರೆ ಅದರಲ್ಲೂ ಕೂಡ ಹೇಳ್ಕೊಂಡು ಹೋಗ್ಬೋದು. DJ ಅವರಿಗೆ ಹೇಳ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುವಂಥ ಒಂದು ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಕಬ್ಣವನ್ನು ಉಪಯೋಗಿಸಿ, ಸೀಟನ್ನು ಉಪಯೋಗಿಸಿ. ನಮ್ಮ ಮನೆಯವರ ತುಂಬ ಆಪ್ತರು, ಫ್ರೆಂಡು ಇನಾಯಿತಣ್ಣ ಅಂತ, ಅವರು ವೆಲ್ಡಿಂಗನ್ನು ಮಾಡ್ತಾರೆ. ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಮನೆಯವರ ಐಡಿಯಾವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಕಡಿಮೆ ಖರ್ಚಲ್ಲಿ ಒಂದು ಟ್ರಾಲಿಯನ್ನು ಮಾಡಿದರು, ಅದನ್ನು ಹೇಳ್ಕೊಂಡು ಹೋಗೋಕ್ಕೆ ವ್ಯವಸ್ಥೆಯನ್ನು ಮಾಡಿದರು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸಂಪೂರ್ಣವಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲರೂ ಟ್ರಾಲಿ ಏನು ಇದೆ ಅದನ್ನು ನನ್ನ ಕೈಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದ ನಂತರ ಸೀಟನ್ನು ಯಾವ ರೀತಿ ಹಾಕಿದ್ರು, ಅದನ್ನು ಯಾವ ರೀತಿ ಪ್ರೊಸೀಜರಲ್ಲಿ ಅದನ್ನು ಮಾಡಿಕೊಂಡ್ರು, ವೆಲ್ಡಿಂಗ್ ಯಾವ ರೀತಿ ಮಾಡಿದರು ಅನ್ನೋದನ್ನು ಸ್ವಲ್ಪ ಕ್ಲಿಪ್ಪಿಂಗಲ್ಲಿ ನಾನು ತಗೊಂಡಿದ್ದೀನಿ ಅದನ್ನು. ಏಕೆಂದರೆ ಪಾಪ ಅವರ ಒಂದು ಪ್ರೈವಸಿಗೂ ಕೂಡ ನಾವು ಸಮಯನ ಕೊಡಬೇಕಾಗುತ್ತೆ. ಯಾಕೆಂದರೆ ಕೆಲವೊಬ್ಬರು ವೀಡಿಯೋದಲ್ಲಿ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಅವರ ಒಂದು ಪ್ರೈವಸಿಗೆ ಗೌರವವನ್ನು ಕೊಟ್ಟು, ಎಲ್ಲಿ ನನಗೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಅಲ್ಲಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನು ತಗೊಂಡಿದ್ದೀನಿ. ಹಾಗೆ ನಮ್ಮ 2 ಪೇಜ್ ಜನ್ರೇಟರ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಮ್ಮದು ಅದೇ ಹೇಳಿದ್ನಲ್ಲ, ರಂಗಾಪುರ ಗೇಟ್, ಸಿಂಗಿಟ್ಕೆರೆ ಸುತ್ತಮುತ್ತಲೇ ಬರ್ತಕ್ಕಂಥದ್ದು. ಸಿಂಗಿಟ್ಕೆರೆಯಲ್ಲಿ ನೋಡಿ, ಸಿಂಗಿಟ್ಕೆರೆ ಸುತ್ತಮುತ್ತಲಿನ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ಇದ್ದರೆ ಖಂಡಿತವಾಗ್ಲೂ ಕೂಡ ಅವೈಲೇಬಲ್ ಇದೆ. 2 ಪೇಜ್ ಮತ್ತು 3 ಪೇಜ್ ಜನ್ರೇಟರ್ ವ್ಯವಸ್ಥೆ ಅವೈಲೇಬಲ್ ಇದೆ. ಖಂಡಿತವಾಗ್ಲೂ ಇದರ ಒಂದು ಸದುಪಯೋಗವನ್ನು ಪಡ್ಕೋಬೋದು ನೀವುಗಳು. ಬನ್ನಿ ನೋಡೋಣ ಆ ವಿಡಿಯೋ ಯಾವ ರೀತಿ ಇತ್ತು ಅಂತ ನೋಡ್ಕೊಂಬರೋಣ. ಹಾಗೆ ನನ್ನ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಆ ವಿಡಿಯೋ ಹೇಗಿತ್ತು, ಯಾವ್ಯಾವ ರೀತಿ. ಮತ್ತು ಇನ್ನೊಂದು ವಿಚಾರ ಮಾಡ್ತಾರೆ, ಪೇಂಟಿಂಗು ಕೂಡ ನಮ್ಮನೆಯವರೇ ಮಾಡಿರೋದು. ಒಂದು ಮಿಷನ್ ಸಹಾಯದಿಂದ, ಅಂದರೆ ಪವರ್ ಮಿಷನ್ ಅಂತ ಹೇಳ್ತಾರೆ ಅದಕ್ಕೆ, ಒಂದು ಮಿಷನ್ ಸಹಾಯದಿಂದ ಪೇಂಟಿಂಗ್ನು ಕೂಡ ನಮ್ಮನೆಯವರೇ ಮಾಡಿದರು. ನೋಡೋಣ ಅದು ಯಾವ್ಯಾವ ರೀತಿ ಇತ್ತು ಅದನ್ನು ಅಂತಂತ ಈ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ತಂದಾಗ ಇದು ಈ ರೀತಿ ಇತ್ತು ಜನ್ರೇಟರ್. ಏನು ಸೆಕೆಂಡ್ ಹ್ಯಾಂಡಲ್ಲಿ ಏನು ತೊಗೊಂಡು ಬಂದ್ವಿ ಅದು ಈ ರೀತಿ ಇತ್ತು ಜನ್ರೇಟರ್. ಈ ಜನ್ರೇಟರನ್ನು ಯಾವ ರೀತಿ ಹೊಸದ ಜನ್ರೇಟರ್ ರೀತಿ ಯಾವ ರೀತಿ ಮಾಡಿದ್ರು ಅಂತೇಳ್ಬಿಟ್ಟಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ.
ನಾನು ಹೇಳಿದ್ನಲ್ಲ ಪವರ್ ಮಿಷಿನ್, ಪೇಂಟ್ ಹೊಡಿಯೋ ಮಿಷಿನ್ ಅಂತ. ಇದೇ ನೋಡಿ ಅದು ಪೇಂಟ್ ಹೊಡಿಯೋ ಮಿಷಿನ್. ನಮ್ಮ ಮನೆಯವರು ಹೊಡಿತಾ ಇದ್ದಾರೆ. ವಿಡಿಯೋನ ತುಂಬ ಲೆಂತಿ ಆಗಿರೋದ್ರಿಂದ ಸ್ವಲ್ಪ ಸ್ಪೀಡ್ ಮೂಮೆಂಟ್ ಕೊಟ್ಬಿಟ್ಟು ಓಡಿಸಿದ್ದೀನಿ. ಪೇಂಟ್ ಎಲ್ಲ ಮುಗಿದ್ಮೇಲೆ ಟರ್ಪಂಟೈಲಿಂದ ಹಾಕ್ಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಬೇಕು. ಯಾಕೆಂದರೆ ಅದರಲ್ಲೇ ಬಿಟ್ಬಿಟ್ರೆ ಅದು ಗಟ್ಟಿಗಾಗಿ ಮತ್ತೆ ತಿರ್ಗಿ ಅದನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಇದು ಆನ್ಲೈನಲ್ಲಿ ತರಿಸಿದ್ದು. ನಿಜವಾಗ್ಲೂ ತುಂಬಾ ಬೆನಿಫಿಟ್ಟು. ಪೇಂಟ್ ಇದರಿಂದ ಉಳಿತಾಯ ಆಗುತ್ತೆ. ಎಲ್ಲೂ ಕೂಡ ಪೇಂಟ್ ವೇಸ್ಟ್ ಆಯಿತು, ಚೆಲ್ತು ಕೆಳಗಡೆ ಅನ್ನೋ ಒಂದು ಸೀನೇ ಇರೋದಿಲ್ಲ. ಯಾಕೆಂದರೆ ತುಂಬ ಚೆನ್ನಾಗಿ ಪೇಂಟು ಸೆಟ್ ಆಗುತ್ತೆ. ಯಾವುದೇ ಸಂಧಿ ಇದ್ರೂ ಕೂಡ ನಾವು ಪೇಂಟ್ ಮಾಡಿದರೆ ನಿಜವಾಗ್ಲೂ ನೀಟಾಗಿ ಸೆಟ್ ಆಗುತ್ತೆ ಪೇಂಟ್ ಕೂಡ ಏನೋ ಒಂದು ರೀತಿ ಬ್ರಷಲ್ಲಿ ಮಾಡೋದಕ್ಕೂ ಇದರಲ್ಲಿ ಮಾಡೋದಕ್ಕೂ ಕೂಡ ಡಿಫ್ರೆಂಟ್ ತುಂಬ ಚೆನ್ನಾಗಿದೆ. ಈ ಒಂದು ಮಿಷಿನ್ ಸಹಾಯದಿಂದ ಅದನ್ನು ಟರ್ಪಂಟೈಲಿನ ಹಾಕ್ಬಿಟ್ಟು ಹೊಡಿತಾ ಇದ್ದಾರೆ. ಅಲ್ಲಿ ಮತ್ತು ಇನ್ನೊಂದು ಇದ್ರದ್ದು ಮುಖ್ಯ ವಿಚಾರ ಏನಪ್ಪ ಅಂದರೆ ಇದು ಏರ್ ಡ್ರಾಪ್ ಆದರೆ ಮತ್ತೆ ಅದು ಬರೋದಿಲ್ಲ. ಹಾಗಾಗಿ ಏರ್ ಡ್ರಾಪ್ ಆಗಬಾರ್ದು. ಮತ್ತು ಬಿಚ್ಚಿಬಿಟ್ಟು ಪೈಪಲ್ಲಿ ಏನಾದರೂ ಗಾಳಿ ಇದ್ದರೆ ಅದನ್ನು ತೆಗೆದು ಟರ್ಪಂಟೈಲಿಂದ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಮಿಷನ್. ನಮಗಂತೂ ತುಂಬ ವರ್ತ್ ಅಂತ ಅನ್ನಿಸ್ತು. ಆನ್ಲೈನಲ್ಲಿ ತರಿಸಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಇದರಿಂದ ಏನು ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನನ್ನ ಮಗ ಬಂದು ನನ್ನ ಸೈಕಲಿಗೂ ಹೊಡಿಯಪ್ಪಾಜಿ ಅಂತಂತ ಕೇಳ್ತಾ ಇದ್ದಾನೆ. ಅವ್ರು ಹೇಳ್ತಾ ಇದ್ದಾರೆ ಇದು ಟರ್ಪಂಟೈಲ್ ಕಣೋ, ಹೊಡಿಯೋದು ಪೇಂಟ್ ಅಲ್ಲ ಅಂತ ಹೇಳ್ಬಿಟ್ಟಂತ. ಒಂದು ಸೈಕಲ್ ತೊಗೊಂಡು ಬಂದು ನಿಲ್ಲಿಸಿದ್ದಾನೆ, ನನ್ನ ಸೈಕಲ್ಗೆ ಹೊಡೀರಿ ಅಂತ ಹೇಳ್ಬಿಟ್ಟಂತ. ಇದಾಗಿತ್ತು ನಮ್ಮ ಒಂದು ಜನ್ರೇಟರ್ನ ವ್ಯವಸ್ಥೆ. ನೋಡಿ ವಿಡಿಯೋ ಫುಲ್ ನೋಡಿ, ಗೊತ್ತಾಗುತ್ತೆ ಯಾವ್ಯಾವ ರೀತಿ ಮಾಡ್ಯುಲೇಟನ್ನು ಮಾಡಿಬಿಟ್ಟು ಎಳ್ಕೊಂಡು ಹೋಗೋ ರೀತಿ ಮಾಡಿದ್ದೀವಿ ಅಂತ. 2 ದಿನ ಆಯಿತು ಇದನ್ನು ಪೂರ್ತಿ ಮುಗಿಸೋದಕ್ಕೆ. ಬನ್ನಿ ನೋಡ್ಕೊಂಬರೋಣ ಆ ವಿಡಿಯೋನ. ನಾನು ನೋಡಿ ಇಷ್ಟೇ ನಾನು ವೀಡಿಯೋನ ತಗೊಂಡಿರೋದು. ಏಕೆಂದರೆ ಅವರ ಪ್ರೈವೇಸಿಗೂ ಕೂಡ ನಾವು ರೆಸ್ಪೆಕ್ಟನ್ನು ಕೊಡಬೇಕಲ್ವ. ಹಾಗಾಗಿ ನಾನು ಈ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಏಕೆಂದರೆ ತುಂಬ ಜಾಸ್ತಿ ಇವತ್ತು ಪಾಪ ಅವ್ರ ಮುಂದೆ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಳ್ಳೋದು ಕೂಡ ಒಂಥರ ಹಿಂಸೆ ಅಂತ ಅನಿಸುತ್ತೆ ಅವರಿಗೂ ಕೂಡ. ಹಾಗಾಗಿ ನಾನು ಇಷ್ಟು ಕ್ಲಿಪ್ಪಿಂಗನ್ನು ತಗೊಂಡಿದ್ದೀನಿ. ಪೂರ್ತಿ ಸೀಟ್ ಹಾಕಿದ ಮೇಲೆ ತಗೊಂಡೋಣ ವೀಡಿಯೋನ ಅಂತ ಬಿಟ್ಟಂತ ಇಷ್ಟಕ್ಕೆ ಮಾತ್ರ ತಗೊಂಡಿದ್ದೀನಿ. ನಾನು ಇವರು ಹಿನಾಯ್ತನ ಮತ್ತು ಅವರ ಟೀಮು ಇವರ ನಂಬರ್ ಕೂಡ ನಾನು ಸ್ಕ್ರೀನ್ ಎಂಡಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ. ನಿಮಗೆ ಯಾರಿಗಾದ್ರೂ ಕೂಡ ವೆಲ್ಡಿಂಗ್ ಮಾಡಿಸ್ಕೋಬೇಕು ಅನ್ನಂಗಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ತುಂಬ ಚೆನ್ನಾಗಿ ಹಿನಾಯ್ತನ ಮತ್ತು ಅವ್ರ ಟೀಮ್ ತುಂಬ ಚೆನ್ನಾಗಿ ವೆಲ್ಡಿಂಗ್ ಮಾಡ್ತಾರೆ. ನೀವು ಕೂಡ ಯಾರಾದರೂ ಇದ್ದರೆ ಸಿಂಗಿಟ್ಕೆರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಯಾರಾದರೂ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟನ್ನು ಮಾಡ್ಬೋದು. ತುಂಬ ಚೆನ್ನಾಗೂ ಕೂಡ ಮಾಡಿಕೊಡ್ತಾರೆ. ಇದು ಏನು ಸೀಟನ್ನು ಹಾಕಲಿಕ್ಕೆ ಅವರು ಅಲ್ಲಿ ಸೆಟ್ ಮಾಡ್ಕೊತಾ ಇರೋದು. ಹಾಗಾಗಿ ನನಗೆ ಎಷ್ಟು ಅವೈಲೇಬಲ್ ಅಂತ ಅನ್ನಿಸ್ತು ನಾನು ಅಷ್ಟು ಮಾತ್ರ ನಾನು ಕ್ಲಿಪ್ಪಿಂಗನ್ನು ತಗೊಂಡಿದ್ದೀನಿ. ನೋಡಿ ಲಾಸ್ಟ್ವರೆಗೂ ಕೂಡ ಈ ವಿಡಿಯೋನ ನೋಡಿ. ಆ ಜನ್ರೇಟರ್ ಯಾವ ರೀತಿ ಇತ್ತು, ನಾವು ಇದನ್ನು ಯಾವ ರೀತಿ ಪೇಂಟಿಂಗ್ ಎಲ್ಲ ಮಾಡಿ ಮತ್ತೆ ಹೊಸ ಜನ್ರೇಟರನ್ನು ರೆಡಿ ಮಾಡಿದ್ದೀವಿ ಅಂತಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನೋಡಿ ಫುಲ್ ವಿಡಿಯೋನ ನೋಡಿ.
ಇದು ಏನು ನೋಡ್ತಾ ಇದ್ದೀರಾ ನೀವು ಇದನ್ನು, ಈ ಕ್ಲಿಪ್ಪಿಂಗನ್ನು ಪೂರ್ತಿ ಎಲ್ಲ ರೆಡಿ ಆದಮೇಲೆ ನಾನು ತೊಗೊಂಡಿರೋ ಅಂಥ ಕ್ಲಿಪ್ಪಿಂಗು. ಇದು ಬ್ಯಾಟರಿ ವ್ಯವಸ್ಥೆ, ಅಂದರೆ ಈ ಜನ್ರೇಟರ್ನ ಮುಖ್ಯ ಹೃದಯ ಭಾಗ ಅಂತಲೇ ಹೇಳ್ಬೋದು. ಬ್ಯಾಟ್ರಿ ಇಲ್ಲ ಅಂದರೆ ಜನ್ರೇಟರ್ ಸ್ಟಾರ್ಟ್ ಆಗಿದೆ, ಸೆಲ್ಫ್ ಸ್ಟಾರ್ಟ್ ಜನ್ರೇಟ್ ಆಗಿರೋದ್ರಿಂದ ಬ್ಯಾಟ್ರಿ ಇಲ್ಲ ಅಂದರೆ ಜನ್ರೇಟರ್ ಸ್ಟಾರ್ಟ್ ಆಗೋದಿಲ್ಲ. ಹಾಗಾಗಿ ಬ್ಯಾಟ್ರಿ ವ್ಯವಸ್ಥೆಗೂ ಕೂಡ ಅವರೊಂದು ಲಾಕ್ ಸಿಸ್ಟಮ್ ಕೂಡ ಮಾಡಿಸಿದ್ದಾರೆ ನಮ್ಮ ಮನೆಯವರು. ಅಂದರೆ ಯಾವುದೇ ರೀತಿ ಬ್ಯಾಟ್ರಿಗೆ ಏನು ಎಫೆಕ್ಟ್ ಆಗಬಾರ್ದು ಅನ್ನೋ ಉದ್ದೇಶ. ಏಕೆಂದರೆ ಬಾಡಿಗೆಗೆ ಪರ್ಪಸ್ಗೋಸ್ಕರ ಇರೋದ್ರಿಂದ ಬ್ಯಾಟ್ರಿದು ಸೇಫ್ಟಿನೂ ಕೂಡ ನಾವು ನೋಡ್ಕೋಬೇಕಲ್ವ. ಹಾಗಾಗಿ ಅದಕ್ಕೆ ಲಾಕ್ ಸಿಸ್ಟಮ್ ಕೂಡ ಬ್ಯಾಟ್ರಿಲಿ ಮಾಡಿಸಿದ್ದಾರೆ. ಇದರಲ್ಲಿ ನೆನ್ನೆ ಓದುವ ಕ್ಲಿಪ್ಪಿಂಗಲ್ಲಿ ಇದು ಡೀಸೆಲ್ ಟ್ಯಾಂಕ್, ಇದನ್ನು ಕೂರಿಸಿರಲಿಲ್ಲ. ಇದು ಕೂರಿಸಿ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಇದು ಡೀಸೆಲ್ ಟ್ಯಾಂಕು. ಈಗ ಸದ್ಯಕ್ಕೆ ಜನ್ರೇಟರ್ ಸ್ಟಾರ್ಟ್ ಮಾಡಲಿಕ್ಕೆ ಅಂತಲೇ ಬೇರೆ ಒಂದು ಕ್ಯಾನಲ್ಲಿ ಪೈಪ್ ಹಾಕ್ಬಿಟ್ಟು ಜನ್ರೇಟರ್ ಸ್ಟಾರ್ಟ್ ಮಾಡಲಿಕ್ಕೋಸ್ಕರ ಆ ಕ್ಯಾನಿಗೆ ಇದನ್ನು ಮಾಡಿದ್ದಾರೆ, ಪೈಪನ್ನು ಹಾಕಿದ್ದಾರೆ. ಮತ್ತು ಡೀಸೆಲ್ ಟ್ಯಾಂಕನ್ನು ಸೆಟ್ ಮಾಡೋದು ಇನ್ನೊಂದು ಬಾಕಿ ಇದೆ ಅಷ್ಟೇ. ಅದನ್ನು ಕೂಡ ಮಾಡ್ತಾರೆ, ನಮ್ಮ ಮನೆಯವರೇ ಮಾಡ್ತಾರೆ ಡೀಸೆಲ್ ಟ್ಯಾಂಕನ್ನು ಫಿಟ್ ಮಾಡೋ ಅಂಥದ್ದನ್ನು. ಬ್ಯಾಟ್ರಿ ಸೇಫ್ಟಿ ಅಂತ ಹೇಳಿದ್ನಲ್ಲ ಈ ರೀತಿ, ಏಕೆಂದರೆ ಕಬ್ಬನ್ನ ಎಳ್ಕೊಂಡು ಹೋಗಬೇಕಾದ್ರೆ ಬ್ಯಾಟ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೆಳಗಡೆಗೆ ಟಯರ್ ಟ್ಯೂಬನ್ನು ಕೊಟ್ಟು ಅದಕ್ಕೆ ನಾನು ಲಾಕ್ ಸಿಸ್ಟಮ್ ಅಂತ ಹೇಳಿದ್ನಲ್ಲ ಈ ರೀತಿ ಇಲ್ಲಿಗೆ ಲಾಕು ಕೂಡ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಟೈರನ್ನು ಉಳಿದಿರತಕ್ಕಂಥ ಭಾಗನ ಆ ಬ್ಯಾಟ್ರಿ ಸುತ್ತ ಕೊಟ್ಟು ಯಾವುದೇ ರೀತಿ ಎಷ್ಟೇ ದಡಕ್ಲಿಯಲ್ಲಿ ಹೋದರೂ ಕೂಡ ಬ್ಯಾಟ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಲಾಕ್ ಸಿಸ್ಟಮ್ ಕೂಡ ಮಾಡಿಸಿ ಬ್ಯಾಟ್ರಿನೂ ಕೂಡ ಸೆಕ್ಯೂರ್ ಮಾಡಿದ್ದಾರೆ. ಇದು ಹಳೆ ಜನ್ರೇಟರ್, ಅಂದರೆ ಟೂ ಪೇಜ್ ಜನ್ರೇಟರ್ ಇದು. ಇದರಿಂದ ವೆಲ್ಡಿಂಗು ಇನ್ನು ಮಿಕ್ಕಿದ ಕೆಲಸಗಳನ್ನು ಮಾಡ್ಕೋಬೋದು. ಇದು ಕೂಡ ಅವೈಲೇಬಲ್ ಇದೆ, ಬಾಡಿಗೆ ಪರ್ಪಸ್ಸಿಗೋಸ್ಕರ ತಗೋಬೋದು, ಬಾಡಿಗೆನ ತಗೋಬೋದು. ಇದು ಆಲ್ರೆಡಿ ಬಂದು ಒಂದು 3 ವರ್ಷ ಆಗಿದೆ ಈ ಜನ್ರೇಟರ್ ಬಂದು. ತುಂಬ ಅಂದರೆ ತುಂಬಾ ಬಾಡಿಗೆ ಹೋಗಿದೆ. ನಮ್ಮ ಮನೆಯಲ್ಲಿ ಹೇಳಬೇಕು ಅಂತಂದರೆ ಒಂದು ತಿಂಗಳಲ್ಲಿ ಒಂದು 4 ದಿನ ನಮ್ಮ ಮನೆ ಹತ್ರ ಇದ್ದಿದ್ದೇ ಈ ಜನ್ರೇಟರ್ ಹೆಚ್ಚು ಅಂತಲೇ ಹೇಳ್ಬೋದು. ಅಷ್ಟು ಬಾಡಿಗೆಗೆ ಓಡಿದೆ ಇದು ಜನ್ರೇಟರು. ಹಾಗಾಗಿನೇ ಎಲ್ಲರೂ ಕೂಡ 2 ಪೇಜ್ ಜೊತೆಗೆ 3 ಪೇಜನ್ನು ಕೇಳ್ತಾಯಿದ್ರು. ಇದು 2 ಪೇಜ್ ಜನ್ರೇಟರು. ಇದು ಕೂಡ ಬಾಡಿಗೆಗೆ ಹೋಗ್ತಾ ಇದೆ ಇವಾಗ ಇದು ಕೂಡ ರೆಡಿಯಾಗಿದೆ. ಸದುಪಯೋಗವನ್ನು ಪಡ್ಕೊಳ್ಳಿ ಬೇಕಾದಂಥವರು. ಇದಾಗಿತ್ತು ಇವತ್ತಿನ ಜನ್ರೇಟರ್ನ ಪರಿಚಯ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.